ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೇಟ್ ಯು ಲೈಫ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ KCET ಮುಖಾಂತರ ಹಾಗೂ ಮ್ಯಾನೇಜ್ಮೆಂಟ್ ಮುಖಾಂತರ ಬಂದಿರ್ತೀರಾ, VTU ಅಫಿಲಿಯೇಟೆಡ್ ಕಾಲೇಜಸ್ಗೆ ಅಡ್ಮಿಷನ್ ಆಗಿದ್ದೀರಾ, ನಿಮಗೆಲ್ಲ VTU ಸಿಲೆಬಸ್, ಎಕ್ಸಾಮ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಇದೇ ಥರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. VTUದವರು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರನ್ನು ಬಿಟ್ಟಿದ್ದಾರೆ ಫಸ್ಟ್ ಸೆಮಿಸ್ಟರ್ಗೆ. ಮೊದಲನೇದಾಗಿ ಇದ್ರ ಬಗ್ಗೆ ಫುಲ್ಲು ಹೇಳ್ತೀನಿ, ಆಮೇಲೆ ಸಿಲೆಬಸ್, ಎಕ್ಸಾಮ್ಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ 8/9/2025ರಿಂದ 13/9/2025 ಇದರಲ್ಲಿ ನಡೆಯುತ್ತೆ. ಈ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ನಿಮ್ಮನ್ನ ವೆಲ್ಕಮ್ ಮಾಡಿಕೊಂಡು ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸಿಲೆಬಸ್, ಎಕ್ಸಾಮ್ಸ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಆ್ಯಂಡ್ ಕಾಲೇಜಸ್ ಬಗ್ಗೆ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ನಂತರ ಕಮೆನ್ಸ್ಮೆಂಟ್ ಆಫ್ ಸಮ್ಮರ್ ಸೆಮಿಸ್ಟರ್ ಕ್ಲಾಸಸ್ ಅಂದರೆ ಥಿಯರಿ ಕ್ಲಾಸಸ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಸೆಪ್ಟೆಂಬರ್ 15 ಸ್ಟಾರ್ಟ್ ಆಗುತ್ತೆ. ಅಂದರೆ ಥಿಯರಿ ಕ್ಲಾಸಸ್ ಸಬ್ಜೆಕ್ಟ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 15 ಆ್ಯಂಡ್ ಲಾಸ್ಟ್ ವರ್ಕಿಂಗ್ ಡೇ ಬಂದು 13 ಜನವರಿ 2026. ಈ ಒಂದು 3.5 months ಒಳಗಡೆ ಇಂಟರ್ನಲ್ಸ್ ನಡೆಯುತ್ತೆ. ಫಸ್ಟ್ ಇಂಟರ್ನಲ್ಸ್ ಹಾಗೂ ಸೆಕೆಂಡ್ ಇಂಟರ್ನಲ್ಸ್ ಹಾಗೂ ಲ್ಯಾಬ್ ಇಂಟರ್ನಲ್ಸ್ ಕೂಡ ನಡೆಯುತ್ತೆ. ಆ್ಯಂಡ್ ಅಸೈನ್ಮೆಂಟ್, ಪ್ರಾಜೆಕ್ಟ್ಸ್ ಅಂತ ಈ ಥರ ಎಷ್ಟೊಂದು ಇರ್ತವೆ. ನೆಕ್ಸ್ಟ್, ಪ್ರಾಕ್ಟಿಕಲ್ ಆ್ಯಂಡ್ ವೈವಾ ಫಾರ್ ದಿ ಸ್ಟೂಡೆಂಟ್ಸ್ ರಿಜಿಸ್ಟರ್ಡ್ ಇನ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾರಿಗಿರುತ್ತೆ ಅಂದರೆ, ಈಗ ಕೆಲವೊಂದು ಮ್ಯಾಥ್ಸಿಗೆ ಲ್ಯಾಬ್ ಇರುತ್ತೆ, ಫಿಸಿಕ್ಸ್ ಲ್ಯಾಬ್ ಇರುತ್ತೆ, ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ. ಇವೆಲ್ಲ ಅಂದರೆ ಕಾಲೇಜಲ್ಲೇ ನಡೆಸೋವಂಥದ್ದು. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂದರೆ ಇದು VTUನವರೇ ಮಾಡೋವಂಥ ಕ್ವಶನ್ ಪೇಪರ್. ಆ್ಯಂಡ್ ಇನ್ವಿಜಿಲೇಟರ್ ಕೂಡ ಬೇರೆ ಕಾಲೇಜಸ್ಸಿಂದ ಬರ್ತಾರೆ. ಸೊ ಇದು 100 ಮಾರ್ಕ್ಸಿಗೆ ಕೊಡೋವಂಥ ಸಬ್ಜೆಕ್ಟ್ಸು ಪ್ರಾಕ್ಟಿಕಲ್. ಎಕ್ಸಾಂಪಲ್, CAD ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ. ಇದು VTUಯಿಂದ ಬರೋವಂಥ ಕ್ವಶನ್ ಪೇಪರು. ಇದೇನಾದರೂ ನಿಮಗೆ ಈ ಸಬ್ಜೆಕ್ಟು ಫಸ್ಟ್ ಸೆಮಿಸ್ಟರಲ್ಲೇ ಇದ್ದರೆ ನಿಮಗೂ ಆ ಟೈಮಿಂಗ್ಸ್ ಒಳಗಡೆ ಅಂದರೆ 14/1/2026ರಿಂದ 24/1/2026 ಒಳಗಡೆ ನಡೆಯುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ಹಾಲಿಡೇಸ್ ಇರುತ್ತೆ ನಿಮಗೆ. ಅಂದರೆ ಈ CAD ಅನ್ನೋ ಸಬ್ಜೆಕ್ಟ್ ಇಲ್ಲ ಅಂದರೆ ಹಾಲಿಡೇಸ್ ಇರುತ್ತೆ. ಹಾಲಿಡೇಸು ಒಂದೊಂದು ಕಾಲೇಜಲ್ಲಿ ಕೊಡ್ತಾರೆ, ಒಂದೊಂದು ಕಾಲೇಜಲ್ಲಿ ರಿವಿಷನ್ ಟೈಪ್ ಮಾಡ್ತಾರೆ. ನೆಕ್ಸ್ಟ್, ಸೆಮ್ ಎಕ್ಸಾಮ್ ಬಗ್ಗೆ ತಿಳಿಸಿದ್ದಾರೆ. ಥಿಯರಿ ಎಕ್ಸಾಮಿನೇಷನ್ ಫಾರ್ ದಿ ಸ್ಟೂಡೆಂಟ್ಸ್ ರಿಜಿಸ್ಟರ್ಡ್ ಇನ್ ಸೆಮಿಸ್ಟರ್ 27 ಜನವರಿ 2026 ಟು 12 ಫೆಬ್ರವರಿ 2026ವರೆಗೂ ನಡೆಯುತ್ತೆ. ಕೆಲವೊಂದು ಸಲ ಟೈಮ್ ಟೇಬಲ್ ಚೇಂಜ್ ಕೂಡ ಆಗ್ಬೋದು. ಲಾಸ್ಟ್ ಇಯರ್ ಕೂಡ ಡೇಟ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿದರು, ಸೊ ಚೇಂಜ್ ಆಗಿದ್ರೂ ಆಗ್ಬೋದು ಥಿಯರಿ ಎಕ್ಸಾಮಿನೇಷನ್ಸ್. ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ನೆಕ್ಸ್ಟ್ ಸೆಮಿಸ್ಟರ್ ಅಂದರೆ ಸೆಕೆಂಡ್ ಸೆಮಿಸ್ಟರ್ 16 ಫೆಬ್ರವರಿ 2026. ಸೊ ಇಷ್ಟನ್ನು ತಿಳಿಸಿದ್ದಾರೆ ಈ ಒಂದು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರಲ್ಲಿ. ಸುಮಾರು ಜನಕ್ಕೆ ಅನಿಸ್ತಿರ್ಬೋದು ಕೇವಲ 3 ದಿನ ರಜಾ ಕೊಟ್ಟಿದ್ದಾರೆ ಅಂತ. ಇದು ಡೇಟ್ ಎಕ್ಸ್ಟೆಂಡ್ ಕೂಡ ಆಗ್ಬೋದು, ಸೊ ಯಾರೂ ಬೇಜಾರು ಮಾಡ್ಕೊಬೇಡಿ, ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಲಾಸ್ಟ್ ಇಯರಲ್ಲಿ ಕೂಡ 10 ಮಾರ್ಚಿಗೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೆಮಿಸ್ಟರ್ ಅಂತ ಹೇಳಿದರು, ಬಟ್ ಅದು 17ಗೆ ಸ್ಟಾರ್ಟ್ ಆಯಿತು, ಎಕ್ಸ್ಟೆಂಡ್ ಮಾಡಿದ್ರು. ಟೈಮ್ ಟೇಬಲ್ ಕೂಡ ಇಷ್ಟು ಕಡಿಮೆ ಇರಲ್ಲ, ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಸೊ ಇನ್ನು ಕಾಲೇಜ್ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಇಂಡಕ್ಷನ್ ಪ್ರೋಗ್ರಾಮ್ ನಡೆಯುತ್ತೆ ಆ್ಯಂಡ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಎಂಜಾಯ್ ಮಾಡಿಬಿಡಿ ಅಂತ ನಾನು ಹೇಳ್ತಿಲ್ಲ, ಎಂಜಾಯ್ ಮಾಡಿ, ಆದರೆ ಸ್ವಲ್ಪ ಓದೋದ್ರ ಕಡೆನೂ ಗಮನ ಕೊಡಿ. ಆ್ಯಂಡ್ ಜಾಸ್ತಿ ಬಂಕ್ ಹಾಕಕ್ಕೆ ಹೋಗಬೇಡಿ, ಅಟೆಂಡೆನ್ಸ್ನ ಮೇಂಟೈನ್ ಮಾಡಿ. ಬೇಸ್ಟ್ ಟ್ರಿಕ್ ಏನಂದರೆ, ಜಾಸ್ತಿ ಬಂಕ್ ಹಾಕ್ದೇನೆ ಒಳ್ಳೆ ಅಟೆಂಡೆನ್ಸ್ನ ಮೇಂಟೈನ್ ಮಾಡಿ. ಲಾಸ್ಟ್ ಇನ್ನೇನು ಎಕ್ಸಾಮ್ ಹತ್ತತ್ರ ಬರಬೇಕಾದ್ರೆ ನೀವು ಬೇಕಾದ್ರೆ ನೀವು ಆಬ್ಸೆಂಟ್ ಆದರೂ ಏನು ಇದಾಗಿರಲ್ಲ, ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ನಿಮ್ಮ ಅಟೆಂಡೆನ್ಸು ಜಾಸ್ತಿ ಇರುತ್ತೆ. ನೀವು ಈಗಲಿಂದನೇ ಜಾಸ್ತಿ ಆಬ್ಸೆಂಟ್ ಆಗಿದ್ರೆ ಕ್ಲಾಸಸ್ಗೆ ಆಮೇಲೆ ನೀವೇ ಅಟೆಂಡ್ ಆಗಬೇಕಾಗುತ್ತೆ ಲಾಸ್ಟಲ್ಲಿ ಎಕ್ಸಾಮ್ ಟೈಮಲ್ಲಿ ಕೂಡ. ಆ್ಯಂಡ್ ಫಸ್ಟ್ ಇಂಟರ್ನಲ್ಸ್ ವಿತಿನ್ 1.5 monthಲ್ಲೇ ನಡೆಯುತ್ತೆ. ಸೊ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಗಾಯ್ಸ್, ಯಾಕೆಂದರೆ ಇಂಟರ್ನಲ್ಸ್ ಕಾಲೇಜಿಂದನೇ ನೀವು ಗುಡ್ ಮಾರ್ಕ್ಸ್ ತಗೊಂಡ್ರೆ ಸೆಮ್ ಎಕ್ಸಾಮಲ್ಲಿ ನಿಮಗೂ ಹೆಲ್ಪ್ ಆಗುತ್ತೆ. ನೀವು ಕಡಿಮೆ ಸ್ಕೋರ್ ಮಾಡಿದ್ರು ಕೂಡ ಇಲ್ಲಿ ಜಾಸ್ತಿ ಸ್ಕೋರ್ ಮಾಡಿದರೆ ಬೆಟರ್ ಮಾರ್ಕ್ಸ್ ಬರುತ್ತೆ, ನಿಮಗೆ ಒಳ್ಳೆ SGPA ಬರುತ್ತೆ. ಆ್ಯಂಡ್ ಫಸ್ಟ್ ಇಂಟರ್ನಲ್ಸ್ ಆಗಿ 1.5 month ಒಳಗಡೆ ಸೆಕೆಂಡ್ ಇಂಟರ್ನಲ್ಸ್ ಕೂಡ ನಡೆಯುತ್ತೆ. ಆ್ಯಂಡ್ P ಸೈಕಲ್, C ಸೈಕಲ್ ಅಂತ ಇರುತ್ತೆ. P ಸೈಕಲ್ ಅಂದರೆ ಫಿಸಿಕ್ಸ್ ಮತ್ತು ಇನ್ನು ಬೇರೆ ಸಬ್ಜೆಕ್ಟ್ಗಳು ಇರ್ತವೆ. ಆ್ಯಂಡ್ C ಸೈಕಲ್ಲಿ ಕೆಮಿಸ್ಟ್ರಿ ಹಾಗೂ ಬೇರೆ ಸಬ್ಜೆಕ್ಟ್ಗಳು ಇರ್ತವೆ. ಆ್ಯಂಡ್ ಲ್ಯಾಬ್ ಕೂಡ ಇರ್ತದೆ, ಮ್ಯಾಥ್ಸ್ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ C++, ಪೈಥಾನ್ ಎಕ್ಸೆಟ್ರಾ. ಇವೆಲ್ಲ ನಿಮ್ಮ ಕಾಲೇಜವರೇ ಲ್ಯಾಬ್ ಇಂಟರ್ನಲ್ಸ್ ಮಾಡ್ಕೊತಾರೆ. ಆ್ಯಂಡ್ ಅಸೈನ್ಮೆಂಟ್, ಸೆಮಿನಾರ್ ಅಂತ ಇದೇ ಥರ ನಿಮಗೆ ಇಂಟರ್ನಲ್ಸ್ ಮಾರ್ಕ್ಸ್ಗೆ ಇದರಿಂದನೂ ಮಾರ್ಕ್ಸ್ ಕೊಡ್ತಾರೆ. ಸೊ ನೀವು ಇಂಟರ್ನಲ್ಸ್ ಮಾರ್ಕ್ಸ್ ತೆಗಿಬೇಕು ಅಂದರೆ ಅದರಲ್ಲಿ ಸೆಮಿನಾರ್, ಅಸೈನ್ಮೆಂಟ್ಸ್, ಫಸ್ಟ್ ಇಂಟರ್ನಲ್ಸ್, ಸೆಕೆಂಡ್ ಇಂಟರ್ನಲ್ಸ್ ಎಲ್ಲನೂ ಸೇರಿಸಿ ಇಂಟರ್ನಲ್ಸ್ ಕೊಡ್ತಾರೆ. ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಅಂದರೆ 50 ಮಾರ್ಕ್ಸ್. ಟೋಟಲಾಗಿ ಒಂದು ಸಬ್ಜೆಕ್ಟಿಗೆ 100 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಕಾಲೇಜಿಂದ ಕೊಡ್ತಾರೆ, ಅಂದರೆ ಇಂಟರ್ನಲ್ ಮಾರ್ಕ್ಸ್, ಅಂದರೆ ಇದು ಎಲ್ಲ ಸೇರಿ, ಅಂದರೆ ಅಸೈನ್ಮೆಂಟ್ಸ್ ಅವೆಲ್ಲ ಸೇರಿ. ಆ್ಯಂಡ್
ಇನ್ನು 50 ಮಾರ್ಕ್ಸ್ ನೀವು ಸೆಮ್ ಎಕ್ಸಾಮಲ್ಲಿ ತಗೊಬೇಕು. ಸೆಮ್ ಎಕ್ಸಾಮ್ 100 ಮಾರ್ಕ್ಸ್ ಇರುತ್ತೆ, ಅದನ್ನು 50ಗೆ ಕನ್ವರ್ಟ್ ಮಾಡ್ತಾರೆ. ಒಂದು ಸಬ್ಜೆಕ್ಟಿಗೆ 100 ಮಾರ್ಕ್ಸಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ತಿಳ್ಕೊಳೋದಾದರೆ 40. PUC 10thಲ್ಲೆಲ್ಲ 35 ತಗೊಂಡ್ರು ಪಾಸಿಂಗ್ ಮಾರ್ಕ್ಸೇ. ಆದರೆ ಇಲ್ಲಿ ಇಂಟರ್ನಲ್ಸ್ ಹಾಗೂ ಎಕ್ಸ್ಟರ್ನಲ್ಸ್ ಅಂದರೆ ಸೆಮ್ ಎಕ್ಸಾಮ್ಸ್ ಎರಡು ಸೇರಿ 40 ಮಾರ್ಕ್ಸ್ ಇದ್ದರೆ ಮಾತ್ರ ಪಾಸ್ ಅಂತ ಹೇಳಲಾಗುತ್ತೆ. ಸೊ ನೀವು ಇಂಟರ್ನಲ್ಸಲ್ಲಿ 20, ಎಕ್ಸ್ಟರ್ನಲ್ಸಲ್ಲಿ 20 ತಗೊಂಡು 40 ಆದರೂ ಮಾಡ್ಕೊಂಡು ನೀವು ಪಾಸ್ ಆಗ್ಬೋದು. ಆದಷ್ಟು 22 ಮಾರ್ಕ್ಸ್ ತೆಗಿಯೋಕ್ಕೆ 22+ ಮಾರ್ಕ್ಸ್ ತೆಗಿಯೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇನ್ ಕೇಸ್ ಪೇಪರ್ ಟಫ್ ಇತ್ತು ಅಂದಾಗ ನಿಮಗೆ ಜಸ್ಟ್ ಪಾಸ್ ಆದರೆ ಅಂದರೆ 18 ಬಂದರೆ ಆಗ 38 ಆಗುತ್ತೆ. ಸೊ ನೀವು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಂಟರ್ನಲ್ಸಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಿಮಗೇನೆ ಗುಡ್ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ 25+ ಮಾರ್ಕ್ಸ್ ತೆಗಿಯೋಕ್ಕೆ ಟ್ರೈ ಮಾಡಿ ಇಂಟರ್ನಲ್ಸಲ್ಲಿ, ವಿತ್ ಕಂಬೈನ್ ಆಫ್ ಆಲ್ ಅಸೈನ್ಮೆಂಟ್, ಫಸ್ಟ್ ಇಂಟರ್ನಲ್ಸ್ ಆ್ಯಂಡ್ ಸೆಕೆಂಡ್ ಇಂಟರ್ನಲ್ಸ್ ಆ್ಯಂಡ್ ಫೈನಲ್ ಮಾರ್ಕ್ಸ್ನ ನಿಮ್ಮ ಕಾಲೇಜವರು ಅಪ್ಲೋಡ್ ಮಾಡ್ತಾರೆ ವಿಡಿಯೋದಾಗಿ. ಅದಕ್ಕೂ ಮುಂಚೆ ನಿಮಗೆ ತಿಳಿಸ್ತಾರೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ, ಫೈನಲೈಸ್ ಮಾರ್ಕ್ಸು ಇಂಟರ್ನಲ್ಸ್ದು ಅಂತ. ನೆಕ್ಸ್ಟ್ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 100 ಮಾರ್ಕ್ಸು ಸೆಮ್ ಎಕ್ಸಾಮ್ ನಡೆಯುತ್ತೆ. 100 ಮಾರ್ಕ್ಸಲ್ಲಿ 35 ದ ಪಾಸಿಂಗ್ ಮಾರ್ಕ್ಸ್. ಅಂದರೆ ಟೋಟಲ್ ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಸೇರಿಸಿ 40 ಮಾರ್ಕ್ಸ್ ತೆಗಿಬೇಕು. ಬಟ್ ಈ ಸೆಮ್ ಎಕ್ಸಾಮಲ್ಲಿ ನೀವು 100 ಮಾರ್ಕ್ಸಿಗೆ ಬರೀತೀರಲ್ಲ, ಸೊ 35 ದ ಪಾಸಿಂಗ್ ಮಾರ್ಕ್ಸ್. ಇನ್ನು ಸಿಲಬಸ್ ಕೆಲವೊಂದು ಸಬ್ಜೆಕ್ಟ್ ನಿಮಗೆ ಕಷ್ಟ ಅನಿಸ್ಬೋದು, ಕೆಲವೊಂದು ಈಸಿ ಅನಿಸ್ಬೋದು. ಅದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್. ಆ್ಯಂಡ್ ಇನ್ನೊಂದು ವಿಷಯ, ತುಂಬ ಜನ ಜಾಸ್ತಿ ಫೇಲ್ ಆಗುವಂಥ ಸಬ್ಜೆಕ್ಟ್ ಯಾವುದಂದರೆ ಮ್ಯಾಥ್ಸ್. ಅದರಲ್ಲೂ M1 ಹಾಗೂ M2. ಅಂದರೆ M1 ಅಂದರೆ ಮ್ಯಾಥ್ಸ್ ಈ ಫಸ್ಟ್ ಸೆಮಿಸ್ಟರಲ್ಲಿ ಇರುತ್ತೆ, ಆ್ಯಂಡ್ M2 ಅಂದರೆ ಅದು ಸೆಕೆಂಡ್ ಸೆಮ್ಮಲ್ಲಿ ಇರುವಂಥ ಮ್ಯಾಥ್ಸ್. ಪ್ರತಿಯೊಂದು ಸಬ್ಜೆಕ್ಟಲ್ಲೂ 5 ಮಾಡ್ಯೂಲ್ ಇರುತ್ತೆ. ಸೊ ನಿಮ್ಗೆ ಎಂಜಾಯ್ ಮಾಡಿ ಅಂತ ಹೇಳಲ್ಲ, ಮಾಡಿ. ಹಾಗೆಯೇ ಈ 5 ಮಾಡ್ಯೂಲ್ ನಿಮ್ಮ ಕಾಲೇಜಲ್ಲಿ ಟೀಚ್ ಮಾಡಿದಾಗ ಅಟ್ಲೀಸ್ಟ್ 2 ಆದರೂ ಪ್ರಾಕ್ಟೀಸ್ ಮಾಡಿರಿ. ಯಾಕೆಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ಇಲ್ಲ ಅಂದರೆ ನಿಮಗೇ ಕಷ್ಟ. ಲಾಸ್ಟ್ ದಿನದಲ್ಲಿ ಓದ್ಬಿಟ್ಟು ಬರಿತೀನಿ ಅನ್ಕೊಬೋದು, ಬಟ್ ಮ್ಯಾಥ್ಸ್ ಅಂತ ಸಬ್ಜೆಕ್ಟ್ಗಳಲ್ಲಿ, ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್, ಮ್ಯಾಥ್ಸ್ ಈ ಥರ ಸಬ್ಜೆಕ್ಟ್ಗಳಲ್ಲಿ ಕಷ್ಟ ಇರುತ್ತೆ. ಆ್ಯಂಡ್ ಲಾಸ್ಟ್ ಇಯರ್ PYQs ಇಂಪಾರ್ಟೆಂಟ್ ಕ್ವಶನ್ನು ಹೆಲ್ಪ್ ಆಗುತ್ತೆ ನಿಮಗೆ ಸ್ಕೋರ್ ಮಾಡೋದಕ್ಕೆ. ಈ ಒಂದು ಚಾನಲಲ್ಲೇ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇವೆ, ನೀವು ಬೇಕಾದ್ರೆ ನೋಡ್ಬೋದು. ಆ್ಯಂಡ್ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಹಾಲಿಡೇಸ್ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಅದ್ರದ್ದು ಕೂಡ ಕ್ಯಾಲೆಂಡರ್ ಬಿಡ್ತಾರೆ, ಅಕಾಡೆಮಿಕ್ ಕ್ಯಾಲೆಂಡರ್ನ. ಕ್ಲಾಸ್ ಕೇಳೋದ್ರ ಜೊತೆಗೆ ಎಂಜಾಯ್ ಕೂಡ ಮಾಡಿ. ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಮಾಡ್ಕೊಬೇಡಿ ಅಷ್ಟೇ. ಮೇಂಟೈನ್ ಮಾಡಿ ಗುಡ್ ಅಟೆಂಡೆನ್ಸ್ನ. ಕೆಲವೊಬ್ರಿಗೆ ಡೌಟ್ ಇರ್ಬೋದು, ಅಂದರೆ ನಾನೇನಾದರೂ ಫೇಲ್ ಆದರೆ ಏನು ಮಾಡಬೇಕು ಮುಂದೆ ಅಂತ. ಇನ್ ಕೇಸ್ ನೀವೇನಾದರೂ ಫೇಲ್ ಆದರೆ ಅಂದರೆ ಬ್ಯಾಕ್ಲಾಗ್ ಇಟ್ಕೊಂಡ್ರೆ ನೀವು ಸೆಕೆಂಡ್ ಸೆಮಿಸ್ಟರಲ್ಲಿ ಕೂಡ ಎಕ್ಸಾಮ್ಸು ಬರ್ತವೆ. ಅಂದರೆ ಈಗ ಯಾವ ನೀವು ಫೇಲ್ ಆಗಿದ್ದೀರೋ ಆ ಸಬ್ಜೆಕ್ಟ್ದು ಎಕ್ಸಾಮ್ ಇರ್ತವೆ. ಆ ದಿನ ಹೋಗ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೊಬೋದು ಬ್ಯಾಕ್ಲಾಗ್ಸ್ನ. ಈ ಒಂದು ಫಸ್ಟ್ ಸೆಮಿಸ್ಟರ್ಗೆ ಇಷ್ಟು ವಿಷಯಗಳು ಸಾಕು ಅಂತ ಅಂದ್ಕೊತೀನಿ. ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ PYQs ಬೇಕು ಅಂದರೆ ನಮ್ಮ ಚಾನಲಲ್ಲೇ ಇರುತ್ತೆ, ನೀವು ಬೇಕಾದರೆ ಯೂಸ್ ಮಾಡ್ಕೊಬೋದು. ಆಲ್ ದಿ ಬೆಸ್ಟ್ ಗೈಸ್, ಎಂಜಾಯ್ ಯುವರ್ ಕಾಲೇಜ್ ಲೈಫ್. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗೈಸ್. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.